ಮಂಗಳೂರಿನ ಕೋಟೆಕಾರು ಸೇವಾ ಸಹಕಾರಿ ಬ್ಯಾಂಕ್ನಲ್ಲಿ ಲೂಟಿಯಾಗಿರೋದು 11 ಕೋಟಿಯಲ್ಲ 15 ಕೋಟಿ ಮೌಲ್ಯದ ಚಿನ್ನಾಭರಣ ಹಾಗೂ 11 ಲಕ್ಷ ರೂಪಾಯಿ ಹಣ. ಈ ಬಗ್ಗೆ ಪಬ್ಲಿಕ್ ಟಿವಿ ಜೊತೆ ಕೋಟೆಕಾರು ಸೇವಾ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ಕೃಷ್ಣರಾಜ ಶೆಟ್ಟಿ ಮಾತನಾಡಿದ್ದು, ಹಣ ಕಳೆದುಕೊಂಡವರಿಗೆ ಅಭಯವನ್ನ ಕೊಟ್ಟಿದ್ದಾರೆ. ನಮಗೆ 19 ಕೋಟಿ ಇನ್ಶೂರೆನ್ಸ್ ಇದೆ. ಇನ್ಶೂರೆನ್ಸ್ ಮೂಲಕ ಎಲ್ಲರಿಗೂ 1 ತಿಂಗಳಲ್ಲಿ ಹಣ ವಾಪಸ್ ಕೊಡ್ತೀವಿ ಅಂತ ತಿಳಿಸಿದ್ದಾರೆ. ಅಲ್ಲದೆ ದರೋಡೆಯಲ್ಲಿ ಸ್ಥಳೀಯರ ಭಾಗಿ ಬಗ್ಗೆ ನಮಗೇನು ಅನುಮಾನ ಇಲ್ಲ, ಪೊಲೀಸ್ ತನಿಖೆಯಿಂದ ಎಲ್ಲ ತಿಳಿಯುತ್ತೆ ಅಂತ ಹೇಳಿದ್ದಾರೆ. ಕೋಟೆಕಾರು ಸಹಕಾರಿ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಈಗಾಗಲೇ 3 ಮಂದಿಯನ್ನು ಆರೋಪಿಗಳನ್ನು ಬಂಧಿಸಲಾಗಿದೆ. ಜೊತೆಗೆ ಬಂಧಿಸಿ ಅವರನ್ನ ಸ್ಥಳ ಮಹಾಜರಿಗೆ ತಂದಂಥ ಸಂದರ್ಭದಲ್ಲಿ ಒಬ್ಬ ಆರೋಪಿ ಕಣ್ಣನ್ ಮಣಿ ಅನ್ನುವಂಥ ತಪ್ಪಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಆ ಸಂದರ್ಭದಲ್ಲಿ ಆತನ ಮೇಲೆ ಗುಂಡಿನ ದಾಳಿಯನ್ನು ಪೊಲೀಸರು ಮಾಡಿದ್ದಾರೆ. ಜೊತೆಗೆ ಎಲ್ಲ ಪ್ರಕರಣದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಬ್ಯಾಂಕಿನ ಅಧ್ಯಕ್ಷರಾಗಿರುವಂಥ ಕೃಷ್ಣ ಶೆಟ್ಟಿ ಅವರಿದ್ದಾರೆ. 3 ಮಂದಿ ಆರೋಪಿಗಳ ಜೊತೆಗೆ ಸ್ಥಳೀಯರ ಪಾತ್ರ ಇದೆ ಅನ್ನುವಂಥದ್ದು ಪೊಲೀಸರಿಗೆ ತನಿಖೆಯಲ್ಲಿ ಗೊತ್ತಾಗಿದೆ. ಏನಾದರೂ ನಿಮಗೆ ಆ ರೀತಿ ಅನಿಸುತ್ತಾ? ನಮಗೆ ಆ ವಿಷಯದಲ್ಲಿ ಮಾಹಿತಿ ಏನಿಲ್ಲ ಇದ್ದಾರೆ ಅಂತ ಹೇಳಿ. ಮೊನ್ನೆ ನಡೆದಿರುವಂಥ ಕೆಲವೊಂದು ಘಟನೆಗಳನ್ನು ಗಮನಿಸಿದರೆ ಅಲ್ಲಿನ ಯಾವ ಟೈಮಿಂಗನ್ನು ಸೆಲೆಕ್ಟ್ ಮಾಡಿದ್ದಾರೆ, CC ಕ್ಯಾಮ್ರಾ ಕೆಟ್ಟೋಗಿತ್ತು ಅಥವಾ ಅವರ ಅಕ್ಕಸಾಲಿಗರ ಅವತ್ತೇ ಬಂದಿದ್ದರು, ಹಾಗಾಗಿ ಏನಾದರೂ ಡೌಟ್ಸ್ಗಳಿದೆಯಾ ನಿಮಗೆ? ನಮಗೇನಂತ ಡೌಟ್ಸ್ ಏನಿಲ್ಲ. ಅವತ್ತು ಶುಕ್ರವಾರ ದಿವಸ ನಮಾಜ್ ದಿವಸ ಆ ರೋಡಲ್ಲಿ ಯಾರೂ ಇರೋದಿಲ್ಲ, ಎಲ್ಲ ನಮಾಜ್ಗೆ ಹೋಗಿರ್ತಾರೆ. ಅದನ್ನೇ ನೋಡಿ ಅವರು ಬಂದಿದ್ದಾರೆ ಅಷ್ಟೇ. ಈಗ ಆರೋಪಿಗಳು ಹೇಳಿದ್ದಾರೆ ಸ್ಥಳೀಯ ಕೆಲವೊಂದು ವ್ಯಕ್ತಿಗಳ ಕೈವಾಡ ಇದೆ ಅಂತ, ಸಪೋರ್ಟ್ ಮಾಡಿದ್ದಾರೆ ಅಂತ, ಹಾಗಾಗಿ ಏನಾದರೂ ಗೊತ್ತಿದೆ ನಿಮಗೆ? ಇಲ್ಲ ಅಂತೂ ನಮಗೇನು ಡೌಟ್ ಇಲ್ಲ. ಮತ್ತು ಪೊಲೀಸ್ ತನಿಖೆಯಿಂದ ಗೊತ್ತಾಗ್ಬೋದು ಅಷ್ಟೇ. ಸರಿ, ಈಗ ಒಟ್ಟು ಮೊನ್ನೆ ಒಂದು ಅಂದಾಜು FIR ಅಲ್ಲಿ ದಾಖಲಾಗಿದೆ. ಈಗ ಎಷ್ಟು ನಿಖರವಾಗಿ ಈಗ ಚಿನ್ನಾಭರಣಗಳ ಕಳವಾಗಿದೆ, ಜೊತೆಗೆ ಅಷ್ಟು ಹಣ ಎಷ್ಟು? ಹಣ 11,70,000 ಹೋಗಿದೆ. ಚಿನ್ನ ಸಾಧಾರಣ ಹೆಚ್ಚು ಕಮ್ಮಿ 15 ಕೋಟಿ ರೂಪಾಯಿ ಹೋಗಿದೆ. ಒಂದು 8 ಕೋಟಿ ರೂಪಾಯಿ ಚಿನ್ನ ಉಳಿದಿದೆ. ಕ್ಯಾಶ್ ಏನಾದರೂ ಉಳಿದಿದೆ? ಇಲ್ಲ, ಕ್ಯಾಶ್ ಎಲ್ಲ ಕೊಂಡೋಗಿದ್ದಾರೆ ಅವರು. ಈಗ ಗ್ರಾಹಕರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ? ಒಂದು ಕಡೆ ಇನ್ಶೂರೆನ್ಸ್ ಎಷ್ಟಿದೆ, ಮತ್ತು ಈಗ ಅದನ್ನು ರಿಕವರಿ ಮಾಡಿದ ಏನಾದರೂ ಪೊಲೀಸರು ನಿಮ್ಮ ಗಮನಕ್ಕೆ ತಂದಿದ್ದಾರಾ? ನೋಡಿ, ಇನ್ಸೂರೆನ್ಸ್ ನಮಗೆ 19 ಕೋಟಿ ಇನ್ಸೂರೆನ್ಸ್ ಉಂಟು. ಗ್ರಾಹಕರು ನಿನ್ನೆಲ್ಲ ಬಂದಿದ್ದಾರೆ, ಎಲ್ಲ ಒಂದು 300-400 ಜನ ಬಂದಿದ್ದಾರೆ. ಅವರಿಗೆಲ್ಲ ನಾವು ಏನಾದರೂ ಚಿನ್ನ ಸಿಗದೇ ಇದ್ದರೆ ನಿಮ್ಮ ಚಿನ್ನವನ್ನು 1 ತಿಂಗಳೊಳಗೆ ನಾವು ಕೊಡ್ತೇವೆ ಅಂತ ಹೇಳಿದ್ವಿ, ಭರವಸೆ ಕೊಟ್ಟಿದ್ದೇವೆ. ಮತ್ತು ನಿನ್ನೆ ರಾತ್ರಿ ನಮಗೆ ಮಾಹಿತಿ ಸಿಕ್ಕಿತಲ್ಲ, ಇದು ಹಿಡಿದಿದ್ದಾರೆ ಅಂತೇಳಿ ಎಲ್ಲ ಗ್ರಾಹಕರು ಸಮಾಧಾನದಲ್ಲಿದ್ದಾರೆ. ಅಂದರೆ ಯಾವ ರೀತಿ ವಾಪಸ್ ಕೊಡೋದಂತ? ಇನ್ಶೂರೆನ್ಸ್ ಮೂಲಕ? ಇನ್ಸೂರೆನ್ಸ್ ಬರ್ತದಲ್ಲ, ಆ ಮೂಲಕ ನಾವು ಕೊಡ್ತೇವೆ. ಇದು ಬ್ಯಾಂಕಿನ ಅಧ್ಯಕ್ಷ ಕೃಷ್ಣ ಶೆಟ್ಟಿ ಅವರ ಮಾತು. ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಕ್ಪಾಲ್ ಪಳಲಿ, ಪಬ್ಲಿಕ್ ಟಿವಿ, ಮಂಗಳೂರು. ಕೋಟೆಕಾರು ಸಹಕಾರಿ